ಸಮಸ್ತ ಕರ್ನಾಟಕ ಜನತೆಗೆ ನಮಸ್ತೆ. ಇವತ್ತು ಈ ದಿನ ನಮ್ಮ ಹುಳಿಯಾರು ಹೋಬಳಿಯ ಸಮಸ್ತ ಮುಸ್ಲಿಮ್ಸ್ ಬಾಂಧವರು ಏನು ನಮ್ಮ ಬಳ್ಳೆಕಟ್ಟೆ ಇರ್ಬೋದು, ಬರಗೇಹಳ್ಳಿ, ವೈಎಸ್ ಪಾಳ್ಯ, ಕಪ್ಪನಹಳ್ಳಿ, ಸೈಯಸಪಾಳ್ಯ ಮತ್ತು ವೈಎಸ್ ಪಾಳ್ಯ ಮತ್ತೆ ಅಬೂಸಪಾಳ್ಯ ಇಲ್ಲಿಂದ ಎಲ್ಲ ಮುಖಂಡರು ಮುತುವಲ್ಲಿಗಳು ಎಲ್ಲ ಸೇರಿ ಇವತ್ತು ಮುತುವಲ್ಲಿ ಮೆಂಬರ್ಗಳು ಮತ್ತೆ ಖಜಾಂಚಿಗಳು ಎಲ್ಲ ಬಂದು ಇವತ್ತು ಏನು ನಮ್ಮ ಒತ್ತಾಯ ಏನು ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಕ್ಕೆ 40% ಇಡೀ ಏನ್ ಶಾಸಕರಿದ್ರಲ್ಲ ಅದು 40% ಇವತ್ತು ಇದು ಬರ್ದಿರೋದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ಓಟಿಗೆ ಕಾರಣರಾಗಿದ್ದಾರೆ. ಇವತ್ತು ನಮ್ಮ ಒಂದು ಸಮುದಾಯಕ್ಕೆ ಹಿಂದಕ್ಕೆ ಇಕ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಎಚ್ಚೆತ್ಕೊಂಡು ಏನೀಗ ಸಿಎಂ ನಮ್ಮ ಡಿ.ಕೆ. ಶಿವಕುಮಾರ್ ಆಗಿದ್ದಾರೆ, ನಮ್ಮ ಸಮಾಜದವರಿಗೆ 4 ರಿಂದ 5 ಸ್ಥಾನಗಳು ನಮ್ಮ ಸಮಾಜಕ್ಕೆ ಕೊಡಬೇಕು. ಅಲ್ಪಸಂಖ್ಯಾತ ಸಮಾಜ, ಮುಸ್ಲಿಂ ಸಮಾಜ. ಯಾಕೆ ಅಂತಂದ್ರೆ ನಾವು ಇಲ್ಲಿ ವೋಟ್ ಹಾಕಬೇಕಾದ್ರೆ ನಾವು ಯಾವುದೇ ವ್ಯಕ್ತಿಗೆ ನೋಡಿಲ್ಲ, ಕಾಂಗ್ರೆಸ್ ಚಿಹ್ನೆಗೆ ನೋಡಿ ವೋಟ್ ಹಾಕಿರುವಂತ ವ್ಯಕ್ತಿಗಳು ಮುಸಲ್ಮಾನ್ ಬಾಂಧವರು ಇಡೀ ರಾಜ್ಯದಲ್ಲೇ ಯಾರು ನೋಡಿದ್ರು ಕಾಂಗ್ರೆಸ್ ಅಂತಾನೆ ವೋಟ್ ಹಾಕಿರೋದು. ಬಿಜೆಪಿಯವ್ರ ಬಾಯಲ್ಲಿ ನೋಡಿದ್ರು ಮುಸಲ್ಮಾನ್ ಅಂದ್ರೆ ಕಾಂಗ್ರೆಸ್ ಅಂತಾರೆ. ಆದ್ರೆ ನೀವು ನಮಗೆ ಮಾಡ್ತಿರುವಂತಹ ಒಂದು ಏನಿದು ಅನ್ಯಾಯ, ಇದು ಖಂಡನೀಯ. ಹಾಗಾಗಿ ದಯವಿಟ್ಟು ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಳ್ಳೇಬೇಕು. ಯಾಕೆ ಅಂತಂದ್ರೆ 40% ನಾವು ವೋಟಿಂಗ್ ಹಾಕಿದೀವಿ, ಸಿಎಂ ಸ್ಥಾನನೇ ಕೊಡಬೇಕು ನಮಗೆ ಲೆಕ್ಕ ನೋಡಿದ್ರೆ. ಆದ್ರೆ ಬೇಡ, ಈಗ ವಾತಾವರಣ ಹೇಗಿನ್ನಿದೆ, ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ರಿಗೆ ಕೊಡಬೇಕು. ಆಮೇಲೆ ಇನ್ನು ಮಿಕ್ಕಿದ ಒಂದು 4-5 ಸ್ಥಾನ ಬೇರೆವು ನಮ್ಮ ಅಲ್ಪಸಂಖ್ಯಾತರ ಸಮುದಾಯದ ಎಲ್ಲ ಮುಖಂಡರಿಗೆ ಯಾರ್ಯಾರಿದ್ದಾರೆ ಅದ್ರಲ್ಲಿ ನಮ್ಮ 4-5 ಸ್ಥಾನ ಕೊಡಬೇಕು ಅಂತ ಈ ನಮ್ಮ ಏನ್ ಮುತುವಲ್ಲಿ ಸಾಬ್ರು, ಹುಳಿಯಾರು ಜಾಮಿಯಾ ಮಸೀದಿಯ ಮುತುವಲ್ಲಿ ಸಾಬ್ರ ನೇತೃತ್ವದಲ್ಲಿ ಮತ್ತೆ ನಮ್ಮ ಎಲ್ಲ ಈ ಹೋಬಳಿಯ ಮುತುವಲ್ಲಿಗಳ ನೇತೃತ್ವದಲ್ಲಿ ಏನಿವತ್ತು ಸಭೆ ನಡೀತು, ಅದರಲ್ಲಿ ಆ ಸಭೆಯಿಂದ ಒತ್ತಾಯ ಮಾಡ್ತಾ ಇದೀವಿ. ದಯವಿಟ್ಟು ಇಲ್ಲ ಅಂದ್ರೆ ನೀವು ಡಿಸಿಎಂ ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಒಂದು ಉಗ್ರವಾದ ಹೋರಾಟದ ಮುಖಾಂತರ ಮುಂದಿನ ಚುನಾವಣೆಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ 2 ಮಾತು ಮುಗಿಸ್ತೀನಿ.